ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ನೋಡಿದಾಗ ಹುಟ್ಟಿದ್ದಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಆದರೆ ಮೂವಿ ಯಾವಾಗ ನೋಡಿದ್ರು ತುಂಬ ಚೆನ್ನಾಗಿತ್ತು ಬಿಡಿ. ಕ್ರೇಜ್ ಭಾಳ ಚೆನ್ನಾಗಿತ್ತು ಬಿಡಿ. ಇದೇ 23 ವರ್ಷದ ಮುಂಚೆ ಯಾವಾಗ ರಿಲೀಸ್ ಆದಾಗೂ ನೋಡಿದ್ವಿ, ಈಗಲೂ ಬಂದು ಅದೇ ನೋಡ್ತಾ ಇದ್ವಿ. ಆಗಿಂದು ಈಗಿದ್ದು ಎರಡೂ ಭಾರಿ ಕ್ರೇಜ್ ಆಗಿದೆ. ಸಖತ್ತಾಗಿದೆ ಸರ್. ನಾನು ಫಸ್ಟ್ ಟೈಮು ನಾನು ಫಿಲಮ್ ನೋಡಿದ್ದೆ, ಒಪ್ಪುನೇ ಫಸ್ಟ್ ಫಿಲಮ್ಮು. ಇವಾಗ ನೋಡ್ತಾ ಇದ್ದೀನಿ, ಸಖತ್ ಕ್ರೇಜ್ ಇದೆ, ತುಂಬ ಚೆನ್ನಾಗಿದೆ. ಹೊಸ ಫ್ರೆಶ್ ಥರ ಇದೆ ಫಿಲಮ್, ಚೆನ್ನಾಗಿದೆ. ರೀ ರಿಲೀಸಲ್ಲಿ ಕೋಟಿ ಕಲೆಕ್ಷನ್ ತೋರಿಸ್ಕೊಟ್ಟಿದ್ದು ನಮ್ಮ ಬಾಸ್ ಜಾಕಿಲೆ. ಇದು ರಿಪೀಟ್ ಆಗುತ್ತೆ. ರೀ ರಿಲೀಸ್ಗೆ ನೀವು ಹೊಸ ಫಿಲಮ್ ರಿಲೀಸ್ಗೆ ಇಷ್ಟು ಜನ ನೋಡೋಕ್ಕಾಗಲ್ಲ. ರೀ ರಿಲೀಸ್ ನೋಡ್ತಾ ಇದ್ದೀರಾ ಅಂದರೆ ಅದು ಅಪ್ಪುಗೆ ಇನ್ನೊಂದು ಬಿಗ್ಗೆಸ್ಟ್ ರೀ ರಿಲೀಸ್ ಅಂತ ಅಪ್ ಫ್ರಂಟ್ ಹೇಳ್ಕೊಳ್ಳೋಕ್ಕೆ ಆಗೋದು ಅದು ಅಪ್ಪು ಫಿಲಮಿಗೆ ಮಾತ್ರ. ಅದು ಹಿಸ್ಟ್ರಿ ರಿಪೀಟ್ ಆಗೋದು ಜಾಕಿಗಾಯಿತು, ಅಪ್ಪು ಆಯಿತು. ನೆಕ್ಸ್ಟ್ ವರ್ಷ ವೀರ ಕನ್ನಡಿಗ ಮಾಡಲಿ ಅಂತ ಅನ್ಕೊತಿದ್ದೀವಿ. ಇವತ್ತೇನು ಸೆಲೆಬ್ರೇಷನ್ ಆಯಿತು, ಸೇಮ್ ಸೆಲೆಬ್ರೇಷನ್ ಸಂಡೇ 16 ಮಾರ್ಚು 11 o'clock ವೀರೇಶ ಥಿಯೇಟ್ರಲ್ಲಿ 1:15 ಶೋಗೆ ನಾವು ಮಾಡ್ತಾ ಇದ್ದೀವಿ. ಈ ಥರನೇ ಎಲ್ಲ ಬಂದು ಸಪೋರ್ಟ್ ಮಾಡಿ. ಆಲ್ವೇಸ್ ಅಂಡ್ ಫಾರ್ ಎವರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಈ ಮೂವಿ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕ್ಕೆ ಅಪ್ಪು ಫ್ಯಾನ್ಸ್ ಎಲ್ಲ ರೆಡಿ ಆಗಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ಮತ್ತು ಮೂವಿನ ನೋಡೋಕ್ಕೆ. ಆ್ಯಂಡ್ ಇವತ್ತು ಅಶ್ವಿನಿ ಮ್ಯಾಮ್ ಬರ್ಡೇ ಕೂಡ. ಸೊ ಹ್ಯಾಪಿ ಬರ್ಡೇ ಅಶ್ವಿನಿ ಮ್ಯಾಮ್. ಆ್ಯಂಡ್ ಬಾಸ್ದು 50th ಬರ್ತ್ಡೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ನನ್ನ ಪರಮಾತ್ಮನಿಗೆ. ಥ್ಯಾಂಕ್ ಯು. ಎಷ್ಟೇ ಹೇಳಿದ್ರು ಕಮ್ಮಿ ಅವ್ರ ಬಗ್ಗೆ. ಸೊ ಪ್ರತಿ ಮೂಮೆಂಟು ತುಂಬ ಖುಷಿ ಆಯಿತು. ಅವ್ರ ಸ್ಕ್ರೀನ್ ಮೇಲೆ ಬರೋದು ನೋಡೋದೇ ನಾವು ವೆಯ್ಟ್ ಮಾಡ್ತಾ ಇರ್ತೀರಿ. ಸೊ ತುಂಬ ಚೆನ್ನಾಗಿತ್ತು. ಆವಾಗ ಚಿಕ್ಕವರಿದ್ದಾಗ ನಮಗೆ ಗೊತ್ತಿರಲಿಲ್ಲ, ಅಂದರೆ ತುಂಬ ಸಣ್ಣವಳಿದ್ದೆ. ಇವಾಗ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಹೊಸ ಮೂವಿನೇ ನೋಡಿರೋ ಥರ ಫೀಲ್ ಆಯಿತು. ಸೊ ತುಂಬ ಖುಷಿ ಆಯಿತು. ನಾನು 2 years ಇದ್ದೆ, ತುಂಬ ಚಿಕ್ಕವಳಿದ್ದೆ ನಾನು. ಸೊ ಇವಾಗ ಅದಾದಮೇಲಿಂದ ತುಂಬ ಸಲ ಅಪ್ಪು ನೋಡ್ಬಿಟ್ಟಿದ್ದೀನಿ. ಸೊ ಅಪ್ಪು ಅವ್ರಿಗೆ ನಾನು ನೆನೆಸ್ಕೊಳ್ದಿರೋ ದಿನಾನೇ ಇಲ್ಲ. ಪ್ರತಿದಿನ ಅವ್ರನ್ನ ನೆನೆಸ್ಕೊಂತೀವಿ. ಆ್ಯಂಡ್ ಒಂದು ಲೈನಲ್ಲಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಪ್ರತಿದಿನ ನೆನಪಾಗುವ ಅಪ್ಪು. ಪ್ರತಿಯೊಂದು ಅಭಿಮಾನಿಯು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಬದುಕಿದ್ದಾರೆ. ಸೊ ಅವ್ರ ನೆನಪು ಸದಾ ನನ್ನಲ್ಲಿರುತ್ತೆ. ಅದೇ ನನಗೊಂದು ಹುರುಪು ನನ್ನ ಜೀವನದಲ್ಲಿ. ಸೊ ಅವ್ರಿಗೆ ಎಷ್ಟೊಂದು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅವರಲ್ಲಿ ನಾನು ಒಬ್ಬಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎವ್ರಿ ಇಯರ್ ಅವ್ರ ಮೂವಿ ರಿಲೀಸ್ ಆದಾಗೆಲ್ಲ ಈ ಕ್ರೇಜ್ ನೋಡ್ತಾನೆ ಇರ್ತೀವಿ. ಅವ್ರಿಲ್ಲ ಅಂತ ಯಾವತ್ತೂ ಅನಿಸಿಲ್ಲ, ಅನ್ಸೋದು ಇಲ್ಲ. ಸೊ ಅದೇ ಕ್ರೇಜ್, ಅದೇ ಜೋಶ್ ಲೈಫ್ ಲಾಂಗ್ ಇರುತ್ತೆ. ಎವ್ರಿ ಇಯರ್ ಒಂದು ಮೂವಿ ರಿಲೀಸ್ ಆದರೆ ಸಾಕು, ನಮಗೆ ಫುಲ್ ಖುಷಿ ಆಗುತ್ತೆ. 10 ರಿಂದ 12 ವರ್ಷದಿಂದ ಇದೇ ಮೈನ್ ಥಿಯೇಟ್ರುಗಳಲ್ಲಿ ನೋಡ್ಕೊಂಬರ್ತಿದ್ದೀವಿ ಸಿನಿಮಾ. ಯಾವ ಸಿನಿಮಾ ಕೂಡ ಈ ಕ್ರೇಜ್ ಲೆವೆಲ್ನ ಮ್ಯಾಚ್ ಮಾಡಿಲ್ಲ. ಸುಮಾರು 2000 ಜನರು ಒಳಗಡೆ ಬಿಟ್ಟಿದ್ದಾರೆ. ಆಮೇಲೆ ಈ ಪ್ರಾಜೆಕ್ಟ್ರು ಸ್ಟಾರ್ಟಿಂಗ್ 10 ನಿಮಿಷ ಸ್ಕ್ರೀನ್ ಏನು ಕಾಣಿಸ್ತಾನೆ ಇಲ್ಲ, ಬ್ಲರ್ ಆಗೋಗಿತ್ತು. ಏನಕ್ಕೆ ಅಂದರೆ ಪ್ರಾಜೆಕ್ಟ್ ಹೋಗಿ ವರ್ಷದ ಮೇಲೆ ಗೊತ್ತಾಯಿತು, ಆಮೇಲೆ ಕ್ಲಾರಿಟಿ ಬರ್ತಿದೆ. ಯಾಕೆ ಉಸಿರು ಆಡಿ ಸಫೋಕೇಟ್ ಆಗೋಗಿದೆ ಒಳಗಡೆ ಫುಲ್ಲು. ಈ ಥರ ಕ್ರೇಜ್ ಇನ್ಯಾವನ ಕೈಲೂ ಆಗಲ್ಲ. ನಾ ಭೂತ ನಾ ಭವಿಷ್ಯತಿ. ಅಪ್ಪು ಫಿಲಮು 23 ವರ್ಷ 23 ಇಯರ್ಸ್ ಆದಮೇಲೆ ರೀ ರಿಲೀಸ್ ಆಗ್ತಿದೆ. ಪ್ರತಿ ಹಬ್ಬಕ್ಕೂ ಇದೇ ಥರನೇ ಒಂದೊಂದು ಮೂವಿ ರಿಲೀಸ್ ಮಾಡಿ ಇದೇ ಥರ ಜನ ಬಂದು ಸೇರ್ತೀವಿ. ತುಂಬ ಖುಷಿ ಆಗ್ತಿದೆ. ಗಂಟ್ಲೆಲ್ಲ ಬರ್ತಾ ಇದೆ. ಹ್ಯಾಪಿ ಬರ್ಡೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ನಂಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಅದಕ್ಕೆ. ಇವಾಗ ಥಿಯೇಟ್ರ್ ಆಚೆ ಕಡೆ ಸರ್, ಥಿಯೇಟ್ರ್ ಆಚೆ ಕಡೆ ಯಾವುದೇ ಕಾರಣಕ್ಕೂ ಹೌಸ್ಫುಲ್ ಬೋಲ್ಡ್ ಬಂತು ಅಂದರೆ ರೀ ರಿಲೀಸ್ ಪಿಕ್ಚರ್ಗೆ ರಿಲೀಸ್ ಆಗಿರೋದು ಯಾರ್ದು? ಅಪ್ಪು ಅವ್ರದ್ದು. ಅಪ್ಪು ಅವ್ರಿಗೆ ಜೈ. ಅಪ್ಪು ಅವ್ರಿಗೆ ಜೈ. ರಾಜವಂಶದ ಕಡೆ ಕುಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಖುಷಿ ಆಗ್ತಾ ಇದೆ. ಇನ್ನೂ ಈ ಥರ ಮುಂದೆ ಇನ್ನೆಷ್ಟೋ ವರ್ಷ ಆದರೂ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಈ ಥರ ಕ್ರೇಜ್. ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ವರ್ಷ ಇರಬೇಕಿತ್ತು. ಅಷ್ಟು ಬಿಟ್ಟರೆ ಇನ್ನೂ ಎಷ್ಟೇ ವರ್ಷ ಆದರೂ ಈ ಕ್ರೇಜ್ ಒಂದು ಸತಿ ಅವ್ರ ಫ್ಯಾನ್ ಆದರೆ ಯಾವಾಗಲೂ ಅವ್ರು ಹಾಗೇ ಇರ್ತಾರೆ. ಅದಂತೂ 100% ಅವಾಗಿಲ್ಲ. ನಾವೆಲ್ಲ ಚಿಕ್ಕವರು ನೋಡಿದ್ವಿ, ಬಟ್ ನೆನಪಿಲ್ಲ ಅಷ್ಟು. ಇವಾಗ ಚೆನ್ನಾಗಿದೆ ಎಲ್ಲ. ನಮ್ಮ ಬಾಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಅವ್ರು ಇವತ್ತು ಇರಬೇಕಾಗಿತ್ತು. ಅಪ್ಪುನ ಇನ್ನೊಂದ್ಸಲಿ ನೋಡಬೇಕು, ಇನ್ನೂ 100 times ನೋಡಬೇಕು. ಯಾವಾಗಲೂ ರಿಲೀಸ್ ಆಗ್ತಾನೆ ಇರಬೇಕು. ನೆಕ್ಸ್ಟ್ ಯಾವ ಮೂವಿ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಿ. ಮಿಸ್ ಯು ಪವರ್ ಸ್ಟಾರ್. ಆ ಬಾಸು ಈ ಬಾಸು ಡಿ ಬಾಸು ಯಾವುದೂ ಇಲ್ಲ. ಬೆಂಗಳೂರಿಗೆ 1000 ಜನ ಹೀರೋ ಬರ್ತಾರೆ, 1000 ಜನ ಹೀರೋ ಹೋಗ್ತಾರೆ. ಇಲ್ಲಿರೋದು ಒಬ್ಬನೇ ಲೋಕಲ್ ಅಪ್ಪು. ತಾಲಿಬಾನ್ ಸಾಂಗು ನಾನೊಬ್ಬ ಉಪ್ಪಿ ಫ್ಯಾನು. ತಾಲಿಬಾನ್ ಸಾಂಗ್ ನಮ್ಮ ಬಾಸ್ ಉಪ್ಪಿ ಬಾಸ್ ಬರೆದಿರೋದು. ಅಪ್ಪುಗೆ ನಾನು ಅನ್ನೋ ಅಹಂಕಾರ ಇಲ್ಲ, ಉಪ್ಪಿಗೆ ನೀನು ಅನ್ನೋ ಅಹಂಕಾರ ಇಲ್ಲ. ಅಪ್ಪು ಇಸ್ ಗಾಡ್, ಉಪ್ಪಿ ಇಸ್ ಗ್ರೇಟ್. ಅಪ್ಪು ಒಬ್ಬರೇ ಸ್ಟಾರು. ಅವ್ರು ನೆನ್ನೆ ಮೊನ್ನೆ ಬಂದಿರೋ ಜುಟ್ಟುಗಳೆಲ್ಲ ಅಪ್ಪು ಮುಂದೆ ಹಂಗೆ ಕೈ ಮುಕ್ಕೊಂಬಿಡ್ಬೇಕು. ಕ್ರೇಜು ಯಾವತ್ತಿರೋ ಬಾಸ್ ಕ್ರೇಜ್ ಯಾವತ್ತೂ ಹಿಂಗೇ ಇರುತ್ತೆ. ಸೌಂಡ್ ನೋಡಿ ಹೆಂಗಿದೆ ಅಲ್ಲ. ಒಂದು ಶೋ ಜನ ಇಲ್ಲ 8 ಶೋ ಜನ ಒಂದೇ ಸಲ ನೋಡ್ತಾ ಇದ್ದಾರಲ್ಲ. ಇದು ಅಪ್ಪು ಬಾಸ್ ಕ್ರೇಜ್ ಅಂದರೆ ಪಿಕ್ಚರ್ ಮಾಡಿಬಿಟ್ಟು ನಾನು ಸ್ಟಾರ್ ಅಂತಾರೆ. ಆಕಾಶದಲ್ಲಿ 1000 ಸ್ಟಾರು, ಭೂಮಿ ಮೇಲೆ ಒಬ್ಬರೇ ಸ್ಟಾರು, ಅದೇ ನಮ್ಮ ಪವರ್ ಸ್ಟಾರ್. ಯಾರೇ ಬಂದ್ರು ಯಾರೇ ಬಿಟ್ಟರು ಪವರ್ ಸ್ಟಾರ್
ಅವರು ಯಾವುದೇ ಹೀರೋಗಳಿಗೂ ಎಗನಿಸ್ಟ್ ಇಲ್ಲ. ಯಾವುದೇ ಸಿನಿಮಾ ಬರಲಿ ಅವ್ರವ್ರ ಹೀರೋಗಳಿಗೆ ಒಂದು ಕ್ರೇಜ್ ಇರ್ತೈತೆ. ಆದರೆ ದೊಡ್ಡ ಮನೆ ಕ್ರೇಜೇ ಬೇರೆ. ಓಮ್ ಸಿನಿಮಾ ಏನು ರಿಲೀಸ್ ಆಯಿತು, ಇದೊಂದು ಸಿನಿಮಾ ಒಂದೇ ಸರಿ ರಿಲೀಸ್ ಆಗಿ ಇಡೀ ಓಮು 50 ಸರಿ ರಿಲೀಸ್ ಆಗಿರೋದ ಒಂದೇ ಸರಿ. ಅದನ್ನೇ ಆ ದಾಖಲೆನೇ ಉಡಿಸ್ ಮಾಡೈತೆ ತಮ್ಮಂದು. ಅಂದರೆ ಅಣ್ಣವರೆಲ್ಲ ಒಂದೇ, ಅಪ್ಪು ಆಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ, ಯಶು ಆಗಲಿ, ಈಗ ಬರ್ತಕ್ಕಂಥ ಹೊಸ ಹೀರೋಗಳಿಗೆ ಬೆಳವಣಿಗೆ ಮಾಡಿ ನಮ್ಮ ಅಭಿಮಾನಿಗಳೆಲ್ಲ ಅವ್ರು ಸಾಕಾರ ಮಾಡಿ ಅಪ್ಪು ಅವರು ಏನು ಆದಿಲ್ಲಿ ಅವರೊಂದು ಮಾತು ಹೇಳ್ಯಾರ, ಅದನ್ನು ನಾವು ಅನುಕರಣೆ ಮಾಡ್ಕೊಂಡು ಹೋಗ್ಬೇಕು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋಯಿನಕೆರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಪ್ಪು ಸ್ಟ್ಯಾಚು ಮಾಡಿದ್ದೀವಿ ತೋಯಿನಕೆರೆಯಲ್ಲಿ. ಅಲ್ಲಿ ನಾವು ಗ್ರಾಮೀಣದಲ್ಲಿ ನಮಗೆ ಸಹಕಾರ ಹೆಂಗೆ ಕೊಡ್ತಾರೆ ಅಂದರೆ ನಾವು ಯಾವುದೇ ಒಂದು ಎಗನಿಸ್ಟ್ ಇಲ್ಲ ಯಾವುದೇ ಹೀರೋಗಳು. ಅಂದರೆ ಅಪ್ಪು ಅಣ್ಣವ್ರ ಮನೆ ಒಳಗೆ ಯಾವುದೇ ರಿಲೀಸ್ ಆದರೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಇದು ತೋರಿಸ್ತಾ ಐತೆ ಇದು ನಮ್ಮ ಅಪ್ಪು.